ಎಂಥವನು ತಟಿತ್ ಕೋಟಿ, ಅವನು ಎಂಥವನು ಅಂತಂದರೆ ಅವನ ಒಂದು ಬಿಳುಪಾದ ದೇಹ ಅಥವಾ ಅವನ ಒಂದು ಜ್ಞಾನಾನಂದಾತ್ಮಕವಾದ ದೇಹ ಎಂಥದ್ದು ಅಂದರೆ, ಜಗನ್ನಾಥದಾಸರು ಒಂದು ಕಡೆ ಹೇಳ್ತಾರೆ, ತಟಿತ್ ಕೋಟಿ ನಿಭ ಕಾಯ, ಕಾಯೋ ಅಲ್ಲ, ತಟಿತ್ ಕೋಟಿ ನಿಭ ಅಂತ ಇಟ್ಕೊಂಡು ಕಾಯೋ ಅಂದರೂ ಆಗತ್ತೆ, ಆ ತಟಿತ್ ಕೋಟಿ ನಿಭ ಕಾಯ ಅಂತ. ಜ್ಯೋತಿರ್ಮಯ ಅಲ್ಲ ಭಗವಂತ, ಎಷ್ಟು ಜ್ಯೋತಿ ಅಂದರೆ ಮಿಂಚು ಬರುತ್ತಲ್ವ, ಮಿಂಚು ಒಂದು ಕ್ಷಣ ಬಂದು ಹೋಗುತ್ತೆ, ಆ ಒಂದು ಕ್ಷಣ ಬಂದು ಹೋದ ಮಿಂಚಿನ ಜ್ಞಾನ ನಿಮಗೆ ಎಷ್ಟಿರುತ್ತೆ? ಒಂದು ಕ್ಷಣ ಇರುತ್ತೆ. ಆ ಮಿಂಚು, ಕೋಟಿ ಮಿಂಚು ಒಟ್ಟಿಗೆ ಬಂದರೆ ಯಾವ ಥರ ಇರುತ್ತೆ? ಭಗವಂತ ಅಂತಹ ಬಿಳುಪಾದ ದೇಹವುಳ್ಳವನು. ತಟಿತ್ ಕೋಟಿ ನಿಭ, ತಟಿತ್ ಅಂದರೆ ಸಂಸ್ಕೃತದಲ್ಲಿ ತಡಿತ್ ಅಂತ ಅರ್ಥ, ತಡಿತ್ ಅಂದರೆ ಮಿಂಚು ಅಂತ. ಆ ಮಿಂಚು ಎಷ್ಟು ಮಿಂಚು, ಕೋಟಿ ಕೋಟಿ ಮಿಂಚುಗಳು ಯಾವ ಒಂದು ಬಿಳುಪನ್ನು ಹೊಂದಿದೆಯೋ, ಯಾವ ಒಂದು ಜ್ಯೋತಿಯನ್ನು ಹೊಳೆದಿದೆಯೋ ಅಂತಹ ಜ್ಯೋತಿರಿ ಮುಖಾಂತರವಾಗಿ ಹೊಳಿತಕ್ಕಂಥವನು ಆ ಮಿಂಚಿನಂತೆ ಹೊಳೆವ ಅಂತ ಇದಕ್ಕೆ ಹೇಳಿದ್ದು. ಹಾಗಾಗಿ ಅಂಥವನಿಗೆ ಅವನು ಊರುಭಟ. ಅವನು ಊರುಭಟ ಯಾಕೆ ಅಂತ ಕೇಳಿ. ಊರುಭಟ ಅಂದ್ರೆ ಅರ್ಥ ಏನು ಅಂದರೆ ಊರನ್ನು ಕಾಯುವ ಭಟ, ಸೈನಿಕ. ಯಾವ ಊರುಭಟ? 14 ಲೋಕಗಳ ಊರುಭಟ ಅವನು. ಆದ್ದರಿಂದ ಅವನಿಗೆ ಇದ್ಯಾವುದೋ ಒಂದು ಹುಳುಮಾನವ ಹಿರಣ್ಯಕಶಿಪು ಇವನನ್ನು ಸಂಹಾರ ಮಾಡಲಿಕ್ಕೆ ಅಷ್ಟೊಂದು ಕಷ್ಟಪಡಬೇಕಾಗಿರಲಿಲ್ಲ. ಆದ್ದರಿಂದ ಇದೆಲ್ಲ ಆರ್ಭಟ. ಅದನ್ನೇ ಹೇಳಿದ್ರಲ್ಲಿ, ತಟಿತ್ ಕೋಟಿ ಊರ್ಭಟಗೆ ಆರ್ಭಟವಾಗಿರಲು ಕುಟಿಲರಹಿತ ವ್ಯಕ್ತ ವಿಜಯ ವಿಠಲ ಶಕ್ತ ದಿಟ ನಿಟಿಲ ನೇತ್ರ ಸುರಕಟಕ ಪರಿಪಾಲ. ಕುಟಿಲರಹಿತ ವ್ಯಕ್ತ, ದೇವ್ರು ಯಾಕೆ ನಮಗೆ ಕಾಣಿಸಲ್ಲ ರೀ? ಪ್ರಶ್ನೆ, ದೊಡ್ಡ ಪ್ರಶ್ನೆ ಅಲ್ವಾ? ದೇವರಿದ್ದಾನೆ ಅಂದರೆ ಕಾಣಿಸ್ಬೇಕಲ್ವ ನಿಮಗೆ ಅಂತ. ಹಾಗಾದರೆ ಫಸ್ಟ್ ನಿಮ್ಮ ಮನಸ್ಸಲ್ಲಿರೋ ಕಲ್ಮಶಗಳನ್ನು ತೆಗೆದುಹಾಕ್ಕೊಳ್ಳಿ ಅಂತಾರೆ. ಯಾಕೆ? ಭಗವಂತ ವ್ಯಕ್ತನಾಗ್ತಾನೆ. ಯಾರಿಗೆ ವ್ಯಕ್ತನಾಗ್ತಾನೆ ಅಂತಂದರೆ ಕುಟಿಲ ಇರಬಾರ್ದು ಮನಸ್ಸಲ್ಲಿ, ಕುಟಿಲ ರಹಿತರಿಗೆ ವ್ಯಕ್ತ. ಮನಸ್ಸಿನಲ್ಲಿ ಏನಾದರೂ ಯಾರಾದರೂ ಹೇಳಿಬಿಡಿ, ಮನಸ್ಸು ಮುಟ್ಕೊಂಡು, ದೇಹ ಬಿಟ್ಕೊಂಡು, ನಾನು ಸ್ವಚ್ಛವಾಗಿದ್ದೇನೆ, ಯಾರಿಗೂ ಮೋಸ ಮಾಡಿಲ್ಲ, ಹೆಂಡತಿಗೆ ಮೋಸ ಮಾಡಿಲ್ಲ, ಗಂಡಗೆ ಮೋಸ ಮಾಡಿಲ್ಲ, ಯಾರಿಗೂ ಸುಳ್ಳು ಹೇಳಿಲ್ಲ, ಹೇಳಿ ನೋಡೋಣಂತೆ. ನಮ್ಮಲ್ಲಿ ಕಲ್ಮಶ ತುಂಬಿದೆ. ಆದ್ದರಿಂದ ದೋಷ ಎಷ್ಟೆಷ್ಟೋ ಭಗವಂತ ದೂರ ಅಷ್ಟಷ್ಟು. ಭಗವಂತ ನಮಗೆ ದೂರ ಯಾಕೆ ಅಂದರೆ ನಾವು ದೋಷಗ್ರಸ್ತರು. ಆದ್ದರಿಂದ ಕುಟಿಲರಹಿತರಿಗೆ, ಕುಟಿಲ ಅಂದರೆ ವಕ್ರತೆ ಅಂತ, ಹೃದಯ ವಕ್ರತೆ ಆಗಬಹುದು, ಗುಣವಕ್ರತೆ ಆಗಬಹುದು, ಮಾತಿನ ವಕ್ರತೆ ಆಗಬಹುದು, ಎಲ್ಲ ವಕ್ರತೆಯಿಂದ ದೂರರಾದವರಿಗೆ ಮಾತ್ರ ಭಗವಂತ ವ್ಯಕ್ತನಾಗೋದು. ನಾವೆಲ್ಲ ಅಂದ್ಕೊಳ್ತೀವಿ ದೇವತೆಗಳಿಗೆಲ್ಲ ಭಗವಂತನ ದರ್ಶನ ಸುಲಭ ಅಂತ. ಭಾಗವತವನ್ನು ಕ್ರಮ ಪ್ರಕಾರ ಓದಿದರೆ ಗೊತ್ತಾಗತ್ತೆ. ಭಾಗವತದಲ್ಲಿ ಕ್ಷೀರ ಸಮುದ್ರದ ಹತ್ತಿರ ಎಲ್ಲ ದೇವತೆಗಳು ಬಂದು ಪ್ರಾರ್ಥನೆ ಮಾಡಿದ್ರು. ಮೊದಲಿಗೆ ಬ್ರಹ್ಮದೇವರ ಹತ್ರ ಹೋದರು, ಸ್ವಾಮಿ ಏನು ಮಾಡಬೇಕು, ಬನ್ನಿ ಹೋಗೋಣ ಅಂತ. ಅವರು ಭಗವಂತನ ಹತ್ತಿರಕ್ಕೆ ಕ್ಷೀರ ಸಮುದ್ರ ಹತ್ತಿರಕ್ಕೆ ಬಂದರೆ ದೇವತೆಗಳಿಗೂ ಭಗವಂತನ ಶಬ್ದ ಮಾತ್ರ ಶ್ರವಣ ಆಗುತ್ತೆ, ಬ್ರಹ್ಮದೇವರಿಗೆ ಮಾತ್ರ ಕಾಣಿಸೋದು. ನಾವೆಲ್ಲ ಅಂದ್ಕೊಳ್ತೀವಿ ಎಲ್ಲ ದೇವತೆಗಳಿಗೂ ಯಾವಾಗಲೂ 24x7 ಅವೈಲಬಲ್ ಆಗಿರ್ತಾರೆ ಭಗವಂತ ಅಂತ. ಖಂಡಿತ ಆಗಿಲ್ಲ. ಯಾವತ್ತೂ ನಮಗೆ ಆದರ ಎಂಬತಕ್ಕಂಥದ್ದು ಇರುತ್ತೋ ಆವತ್ತು ಮಾತ್ರ ನಮಗದರಲ್ಲಿ ಆಸಕ್ತಿ ಎಂಬತಕ್ಕಂಥದ್ದು ಬರುತ್ತೆ. ದೇವತೆಗಳಿಗೆ ಯಾವಾಗಲೂ ಉಪಲಬ್ಧ ಇಲ್ಲ ಅವನು. ಆ ಉಪಲಬ್ಧಿಯನ್ನು ಪಡೆಯೋದಕ್ಕೋಸ್ಕರವಾಗಿಯೇ ಅವರಿಷ್ಟು ಕಷ್ಟಪಡ್ತಾ ಇರೋದು. ಹಾಗಾಗಿಯೇ ಭಗವಂತನ ಶಬ್ದ ಮಾತ್ರ ಶ್ರವಣ ಆಗುತ್ತೆ, ಬ್ರಹ್ಮದೇವರಿಗೆ ಕಾಣಿಸುತ್ತೆ ಅಂತ ಸಪ್ತಮಸ್ಕಂದದ ಆದಿಯ ಭಾಗದಲ್ಲಿ ಹೇಳ್ತಾರೆ ಕೃಷ್ಣ. ಆ ಕುಟಿಲರಹಿತರಿಗೆ ವ್ಯಕ್ತನಾದ ವಿಜಯ ವಿಠಲ ಅವನು ಆಕಾರದಲ್ಲಿ ಹೆಂಗಿದ್ದಾನೆ ಅಂದರೆ ನಿಟಿಲ ನೇತ್ರ. ನಿಟಿಲ ಅಂದರೆ ಹಣೆ, ನಮ್ಮ ಹಣೆಯನ್ನು ನಿಟಿಲ ಅಂತ ಕರೀತಾರೆ. ನಿಟಿಲ ನೇತ್ರ, ಅವನಿಗೆ ನಿಟಿಲದಲ್ಲಿ ನೇತ್ರ ಇದೆ ಅಂದರೆ ಕಣ್ಣಿದೆ ಅಂತ ಅರ್ಥ. ಏನು ನಮ್ಗೆ ಅರ್ಥ ಆಗಲಿಲ್ವಲ್ಲ ಅಂದರೆ ನಮ್ಮ ಎದುರಿನಲ್ಲಿ ಈಗ ಎಲ್ಲ ಕಾಣುವ ನರಸಿಂಹದೇವರ ಪ್ರತೀಕವನ್ನು ನೋಡಿ 2 ಕಣ್ಣಿದೆ. 2 ಕಣ್ಣಿದ್ದು ಇರುವ ನರಸಿಂಹದೇವರು ಶಾಂತವಾಗಿದ್ದಾರೆ ಅಂತ ಅರ್ಥ. 3 ಕಣ್ಣಿರೋ ನರಸಿಂಹದೇವರಿದ್ದಾರಲ್ವಾ, ತ್ರಿನೇತ್ರ ನರಸಿಂಹ ಅಂತ, ಆತ ನರಸಿಂಹ ಉಗ್ರ ನರಸಿಂಹ, ಪ್ರಕಾಂಡ ಉಗ್ರ. ಎಷ್ಟು ಉಗ್ರ ಅಂದರೆ ಅವನನ್ನು ಉಪಾಸನೆ ಮಾಡಿ 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 ರುದ್ರದೇವರಿಗೂ 3 ಕಣ್ಣು, ಆದ್ದರಿಂದ ರುದ್ರದೇವರಿಗೂ ಉಗ್ರ ಅಂತ ಹೆಸರು.
ಹಾಗಾಗಿ ಅದನ್ನು ಇಲ್ಲಿ ಹೇಳಲಿಕ್ಕೆ ಹೊರಟರು. ನಿಟಿಲ ನೇತ್ರ, ಹಣೆಯಲ್ಲಿ ಕಣ್ಣಿದೆ ಭಗವಂತನಿಗೆ, ತ್ರಿನೇತ್ರನಾಗಿದ್ದಾನೆ. ಆ ತ್ರಿನೇತ್ರನಾಗಿ ಅದನ್ನು ಹೇಳಬೇಕಾದ್ರೆ ಧ್ಯಾಯೇ ನೃಸಿಂಹ ಮುರುವೃತ್ತ ರವಿ ತ್ರಿನೇತ್ರಂ. ಆಚಾರ್ಯರು ತತ್ವಸಾಧನ ಹೇಳ್ತಾರೆ, ನರಸಿಂಹದೇವರ ಧ್ಯಾನವನ್ನು ಹೇಗೆ ಮಾಡಬೇಕು ಅಂದರೆ ಉರುವೃತ್ತ ರವಿ ತ್ರಿನೇತ್ರಂ, ದುಂಡಾದ 3 ಕಣ್ಣಿದೆ. ಎಂಥದ್ದು? ರವಿ, ಸೂರ್ಯನಿಗೆ ಸದೃಶವಾಗ ಬಿಳುಪು ಉಳ್ಳಂತಹ 3 ಕಣ್ಣಿದೆ ಅಂತ ಹೇಳ್ತಾರೆ. ಆ 3 ಕಣ್ಣಲ್ಲಿ 3ನೇ ಕಣ್ಣು ಉಪಾಸನೆ ಮಾಡಿ ಮಾಡಿ ರುದ್ರದೇವರಿಗೆ 3ನೇ ಕಣ್ಣು ಬಂತು. ಆ 3ನೇ ಕಣ್ಣನ್ನು ಅವರು ಯಾವಾಗ ತೆಗಿತಾರೆ ಅಂತ ನಿಮಗೆಲ್ಲ ಗೊತ್ತು. ರುದ್ರದೇವರನ್ನು ಕೆಣಕಿದಾಗ ತೆಗಿತಾರೆ. ಹಾಗೇನೆ ನಾವು ನರಸಿಂಹದೇವರನ್ನು ಉಪಾಸನೆ ಮಾಡಿ 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 ಇವತ್ತಿಗೆ ದೇಶದಲ್ಲಿ ಇಷ್ಟೊಂದು ಶಸ್ತ್ರಾಸ್ತ್ರಗಳೆಂಬುವ 3ನೇ ಕಣ್ಣು ಇಟ್ಕೊಂಡಿದ್ದೇವೆ. ಯಾರಾದರೂ ಕೆಣಕಿದರೆ 3ನೇ ಕಣ್ಣು ಹೊರಗೆ ಬರುತ್ತೆ, ಸುಟ್ಟು ಹೋಗ್ತಾರೆ. ಹಾಗಾಗಿ ನರಸಿಂಹದೇವರು ವಿಶೇಷವಾಗಿ ಅನುಗ್ರಹ ಮಾಡಿದಂತಹ ಪಕ್ಷದಲ್ಲಿ ಮಾತ್ರ ಅದಕ್ಕೆ ಜಯ ಎಂಬತಕ್ಕಂಥದ್ದು ಉಂಟು. ಅದರಿಂದ ದಿಟಿಲ ನೇತ್ರ ಸುರಕಟಕ ಪರಿಪಾಲ. ಕಟಕ ಅಂದರೆ ಸಮೂಹ ಅಂತ ಅರ್ಥ, ವಲಯ. ಯಾರದ್ದು? ಸೈನ್ಯ. ಯಾರದ್ದು? ಸುರಕಟಕ, ದೇವತೆಗಳ ಸೈನ್ಯವನ್ನು, ದೇವತೆಗಳ ಸಮೂಹವನ್ನು ಪಾಲನೆ ಮಾಡುವಂತಹ ನರಸಿಂಹದೇವರ ಬಗೆ ಈ ರೀತಿಯಲ್ಲಿದೆ ಅಂತ ಹೇಳ್ತಾರೆ. ಇಲ್ಲೆಲ್ಲ ಅಂಗಗಳ ಬಗ್ಗೆ ಬಂತಲ್ವ, ಭಾಗವತದಲ್ಲಿ ಇದರ ಬಗ್ಗೆ ಏನು ಹೇಳ್ತಾರೆ? ಭಾಗವತದಲ್ಲಿ ಇದಾದ ಕೂಡಲೇ ಎಷ್ಟು ನೋಡಿ, ಭಾಗವತದಲ್ಲಿ 7ನೇ ಸ್ಕಂದದಲ್ಲಿ 8ನೇ ಅಧ್ಯಾಯದಲ್ಲಿ ಬರೋ ಏನೇನು ವಿಷಯಗಳಿವೆಯೋ ಅದನ್ನೆಲ್ಲ ಇದರಲ್ಲಿ ಹಿಡಿದಿಟ್ಟಿದ್ದಾರೆ. ಅದರಲ್ಲಿಯೂ ಕೂಡ ಅಭಿವ್ಯಕ್ತನಾದ ಮೇಲೆ ಅವನ ಅಂಗಾಂಗಗಳು ಹೇಗಿದೆ ಅಂತ ಹೇಳ್ತಾರೆ. ಆ ಅಂಗಾಂಗಗಳ ವರ್ಣನೆಯೂ ಕೂಡ ಬಹಳ ಸೊಗಸಾಗಿದೆ, ಅದನ್ನು ಇಲ್ಲಿ ಹಿಡಿದಿಟ್ಟಿದ್ದಾರೆ. ಆಗೇನಾಯಿತು ಅಂತ ಕೇಳಿದ್ರೆ, ಕರಾಲದಂಷ್ಟ್ರಂ, ಅದಕ್ಕಿಂತ ಹಿಂದೆ ಪ್ರತಪ್ತ ಚಾಮೀಕರ ಚಂಡಲೋಚನಂ, ಕುದಿತಾ ಇರುವಂತಹ ಯಾವುದೋ ಒಂದು ಕೆಂಡ ನೋಡ್ತಾ ಇದ್ರೆ, ಪ್ರತಪ್ತ ಚಾಮೀಕರ, ಬಂಗಾರ. ಅದರಲ್ಲಿ ಚಾಮೀಕರ ಅಂದರೆ ಬಂಗಾರ. ಬಂಗಾರನ ನೀವು ಕಾಯಿಸಕ್ಕೆ ಇಟ್ಟಾಗ ಅಕ್ಕಸಾಲಿಗರ ಅಂಗಡಿಯಲ್ಲಿ ಅದು ಹೆಂಗೆ ಕುದಿತಾ ಇರುವಾಗ ಯಾವ ರೀತಿಯಲ್ಲಿ ಬಣ್ಣ ಇದೆಯೋ, 3 ಕಣ್ಣು ಪ್ರಹ್ಲಾದರ ವಿಷಯಕ್ಕೆ ಕೊಲ್ಲಲಿಕ್ಕೆ ಹೋದ ಹಿರಣ್ಯಕಶಿಪುವಿನ ವಿರುದ್ಧವಾಗಿ ಆ ರೀತಿಯಾಗಿತ್ತಂತೆ. ಪ್ರತಪ್ತ ಚಾಮೀಕರ ಚಂಡಲೋಚನಂ ಸ್ಫುರತ್ಸಟಾ ಕೇಸರ ಜೃಂಭಿತಾನನಂ. ಹೆಗಲ ಮೇಲೆಲ್ಲ ದೊಡ್ಡ ದೊಡ್ಡ ಕೂದಲಿತ್ತಂತೆ. ನರಸಿಂಹದೇವರಲ್ವಾ, ಸಿಂಹದ ಮುಖ, ಸಿಂಹಕ್ಕೆ ಕೇಸರ ಇರುತ್ತೆ. ಆ ಕೇಸರ ಹೇಗಿತ್ತು ಅಂತಂದರೆ ಅದು ಜಡೆ ನೆಲಕ್ಕೂ ಹೊಡೆದು ಹಿಂದಕ್ಕೆ ಹಾಕ್ಕೊಂಡಿದ್ದಾರಂತೆ, ಅಷ್ಟು ಸಿಟ್ಟು ಬಂದಿದೆ. ಆ ರೂಪವನ್ನು ನೋಡಲಿಕ್ಕಾಗೋಲ್ಲ. ಕರಾಲದ ಮಿಷ್ಟ್ರಂ, ಹಲ್ಲು ಕರಾಲವಾಗಿದೆ, ಹಿಂಸಾಜನಕವಾಗಿದೆ. ಕರವಾಲ ಚಂಚಲಂ ಕ್ಷುರಾಂತ ಜಿಹ್ಮಂ. ನರಸಿಂಹನಾಗಿ ಇರುವ ನಾರಾಯಣ ನಾಲ್ಗೆಯನ್ನು ಹೊರಗೆ ಹಾಕ್ತಿದ್ದಾನಂತೆ. ಇವನು ಖಡ್ಗ ಕೈಲಿ ಹಿಡ್ಕೊಂಡಿದ್ರೆ ಅವನ ನಾಲ್ಗೆ ಚೂಪು ಎಷ್ಟು ಚೂಪಾಗಿದೆ ಅಂದರೆ ಖಡ್ಗದಷ್ಟು ಚೂಪಾಗಿದೆ ಅಂತ. ಆ ನೋಡಿ ಹೆದರುತ್ತಾಗಿದ್ದ. ಭ್ರುಕುಟಿ ಮುಖೋಜ್ವಲಂ, ಹುಬ್ಬು ಗಂಟು ಹಾಕಿದ್ದಾನೆ. ಸ್ತಬ್ಧೋರ್ಧ್ವಕರಣಂ, ಕಿವಿಗಳೆರಡು ಮೇಲೆ ಹೋಗಿದೆ ಅಂತ. ಮತ್ತೇನು? ಗಿರಿಕಂದರಾದ್ಭುತ ವ್ಯಾತ್ಯಾಸ್ಯ. ಚೆನ್ನಾಗಿ ಇದನ್ನೇ ವಿಸ್ತೃತಗೊಳಿಸಿ ತ್ರಿವಿಕ್ರಮ ಪಂಡಿತಾಚಾರ್ಯರು ನಾವು ಯುದ್ಧದಲ್ಲಿ ಗೆಲ್ಲಬೇಕಾದರೆ ವಿಶೇಷವಾಗಿ ಪಾರಾಯಣ ಮಾಡಬೇಕಂತ ಮಾಡಿರುವಂತಹ ನರಸಿಂಹಸ್ತುತಿಯಲ್ಲಿ ಇದನ್ನೇ ಸಂಗ್ರಹಿಸಿ ಹೇಳ್ತಾರೆ. ಅವರು ಹೇಳುವಾಗ ಇಲ್ಲಿ ಹೇಳಿದ ಅಂಶದ ವಿಸ್ತಾರ ಇದೆ. ಗುರು ಗುರು ಗಿರಿರಾಜತ್ ಕಂದರಾಂತರ ಗತೇವಾ. ನರಸಿಂಹದೇವರ ಬಾಯಲ್ಲಿ ಆ ನಾಲಿಗೆ, ಆ ಹಲ್ಲು, ಇವುಗಳ ಮಧ್ಯದಲ್ಲಿ ದೊಡ್ಡ ಗುಹೆ ಇದೆಯೇನೋ ಅನಿಸುತ್ತಂತ. ಅವನಿಗೆ ಎದುರುಗಡೆ ನೋಡಲಿಕ್ಕಾಗ್ತಾ ಇಲ್ಲ. ಹೀಗೆಲ್ಲ ರೂಪಗಳಿವೆ. ಅವನಿಗಿಂತ ಎತ್ತರದಲ್ಲಿದ್ದಾನೆ. ಮುಂದೆ ಹೇಳಬೇಕಾದ್ರೆ ಹೇಳ್ತಾರೆ, ಆಕಾಶಕ್ಕೂ ಭೂಮಿಗೂ ವ್ಯತ್ಯಾಸನೇ ಇಲ್ಲದೆ ಇರೋ ಥರ ನಿಂತ್ಕೊಂಡಿದ್ದಾರಂತೆ. ಬಾಯಿ ತೆಗೆದಿದ್ದಾರೆ. ಹೆಂಗಿದೆ ಅಂತ ಅನಿಸ್ತಾ ಇದೆ ಅಂದರೆ, ಬೆಟ್ಟ ಗುಡ್ಡಗಳಲ್ಲಿ ಗುಹೆ ಇರುತ್ತಲ್ವ ಕೋತ್ಲಲ್ಲಿ, ಅಂಥ ಗುಹೆ ಏನಾದರೂ ಇಲ್ಲಿದೆಯೇನೋ ಅನ್ನೋ ಥರ ಇತ್ತಂತೆ. ಅದನ್ನೇ ಹೇಳ್ತಾರೆ, ಇಂಥ ನರಸಿಂಹದೇವರ ಧ್ಯಾನ ಮಾಡಿ ಹೊರಟ್ರೆ ಏನು ಮಾಡ್ತಾನವನು ಅಂದರೆ,
ಇವರು ಪ್ರಾರ್ಥನೆ ಮಾಡುವಂತೆ ಅಸಹ್ಯ ವೀರ್ಯ ಅಂತ ಅವನನ್ನು ಕರೀತಾರೆ. ಅವನ ಶಕ್ತಿಯನ್ನು ಸಹಿಸ್ಲಿಕ್ಕೆ ಯಾರಿಗೂ ಆಗೋಲ್ಲ. ದಹ ದಹ ನರಸಿಂಹ ಸಹ್ಯ ವೀರ್ಯಾಹಿತಮ್ಮೆ. ನಿನ್ನ ಮುಖ ಎಂಥದ್ದಾಗಿದೆ ಅಂತಂದರೆ ಗಿರಿಕಂದರಗಳಲ್ಲಿ ಅಲ್ಲಲ್ಲಿ ಶೋಭಿಸುವಂತಹ ಈ ಏನಂತ ಕರಿತೀವಿ ನಾವು ಅದನ್ನು, ಗುಹೆ, ಆ ಗುಹೆಯ ರೀತಿಯಲ್ಲಿ ಇದೆಯಂತೆ. ಹನುಭೇದ ಭೀಷಣಂ, ಆ ಬಾಯಿ ತೆಗೆದಿದ್ದಾನೆ, ಆ ಶಬ್ದ ಮಾಡ್ತಾ ಇದ್ದಾನೆ. ಹುಲಿ ಶಬ್ದ ಕೇಳಿದ್ದಿರಲ್ವ, ಅಥವಾ ಸಿಂಹದ ಶಬ್ದ ಕೇಳಿದ್ದಿರಲ್ವ, ಬಾಯಿ ತೆಗೆದು ಅವನನ್ನು ನೋಡ್ತಾ ಕಣ್ಣಲ್ಲಿ ಉರಿ ಉರಿ ಬಿಡ್ತಾ ಅವನನ್ನು ನೋಡ್ತಾ ಶಬ್ದ ಮಾಡ್ತಾ ಇದ್ದಾನೆ. ಹನುಭೇದ ಭೀಷಣಂ, ಬಾಯಿ ಅಗಳಿಸಿದ್ದಾನಂತೆ. ಅಲ್ಲಿಗೆ ತಂಡ ಹೊಡೆದ್ಬಿಟ್ಟ ಹಿರಣ್ಯಕಶಿಪುವಿಗೆ. ಆಗ ಅನ್ಸುತ್ತಾಯಿತು, ಓ ಇದು ಯಾವುದೋ ಪ್ರಾಣಿ ಬಂದಿದೆ. ಅವನು ಹೇಳ್ತಾನೆ ಏನಂತ, ಓ ಇದು ನನ್ನ ಮಗನನ್ನು ಕೊಲ್ಲಿಕ್ಕೆ ನಾನು ಹೋದದ್ದಕ್ಕೆ ಈ ಪ್ರಾಣಿ ಬಂದಿದೆ, ಅದು ನನ್ನನ್ನು ಕೊಲ್ಲಿಕ್ಕೆ ಬರುತ್ತೆ. ಪ್ರಾಗೇಣ ಮೇಜಂ ಹರಿಣೌ, ಇದು ನನ್ನನ್ನು ಕೊಲ್ಲಿಕ್ಕೆ ಬಂದಿದೆ. ಯಾಕೆ ಅಂತ ಕೇಳಿದ್ರೆ ಅವನನ್ನು ನಾನು ಹಿಂಸೆ ಮಾಡ್ತಾ ಇದ್ದೀನಿ ಎನ್ನುವ ಕಾರಣಕ್ಕೋಸ್ಕರವಾಗಿ ಅಂತ. ಅಲ್ಲ, ಏನೇ ಆಗಲಿ, ಯಾವತ್ತೇ ಆಗಲಿ, ರಾಜನಿಗೆ ಅಟ್ಯಾಕ್ ಆದಾಗ ಸೈನಿಕರೆಲ್ಲ ಮೊದಲು ಬರಬೇಕಲ್ವ, ರಾಜನ ಮುಂದೆ ಸೈನಿಕರು ಇರಬೇಕಲ್ವ. ಅಂದರೆ ಸೈನಿಕರು ಏನು ಮಾಡ್ತಿದ್ದಾರೆ ಅಂತಂದರೆ ಅವರು ಓಡಿ ದುರಾಸದ ಮುಂದೆ ಬರಲಿಕ್ಕೆ ಹೆದರ್ತಿದ್ದಾರಂತ. ಯಾರು ತಳ್ತಾರಲ್ವ, ತಳ್ಳಿದಾಗ ಹಿಂದೆ ಹೋಗ್ತಾ ಇದ್ದಾರೆ, ಬಿಡು ನನಗಲ್ಲ ಅಂತ. ದುರಾಸದಂ ಅವರ ಹತ್ರ ಹೋಗ್ಲಿಕ್ಕೆ ಆಗ್ತಿಲ್ವಂತೆ. ಹಿರಣ್ಯಕಶಿಪು ಒಬ್ಬನೇ ಧೈರ್ಯ ಮಾಡ್ದ, ಇದಕ್ಕೆ ಖಡ್ಗ ಎಲ್ಲ ಸಾಲೋ ಅಲ್ಲ, ಗದೆ ತಗೋಬೇಕು ಅಂತ ಗದೆ ತಗೊಂಡು ಓಡಿ ಬರ್ತಾ ಇದ್ದಾರಂತ. ಅಭ್ಯಪತತ್ ಗದಾಯುಧ, ಗದೆ ಹಿಡ್ಕೊಂಡು ಹೊಡಿಲಿಕ್ಕೆ ಬರ್ತಾ ಇದ್ದಾನಂತೆ. ನರಸಿಂಹದೇವರು ಬಹಳ ಚೆನ್ನಾಗಿದೆ, ಶ್ಲೋಕ ಬೈ ಶ್ಲೋಕ ಹೇಳ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ನರಸಿಂಹದೇವರು ಅವರನ್ನು ಗಿಡುಗ ಹಾವು ಹಿಡ್ದಂಗೆ ಹಿಡಿದ್ಬಿಟ್ರಂತೆ.